ಬಂದಂತಹ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ತುಂಬಾನೇ ಕಸಿವಿಸಿ ಆಗ್ತಾರೆ ಮತ್ತೆ ಬೈಕೋತಾರೆ. ಯಾಕೆಂತ ಹೇಳಿದ್ರೆ ಅವ್ರೇನಾದ್ರೂ ಒಂದು ಬರ್ದಿದ್ರೆ ಆ ಬರ್ದಿದ್ದಕ್ಕಿಂತ ಹೆಚ್ಚಾಗಿ ನಾನು ತಿದ್ದಿರ್ತೀನಿ. ಹಾಗಾಗಿ ಈ ತಪ್ಪುಗಳನ್ನ ತಿದ್ದವ್ರನ್ನ ಸ್ವಲ್ಪ ಎಲ್ರು ದೂರದಿಂದ ನೋಡ್ತಾರೆ ಮತ್ತೆ ದೂರ ಇಡ್ತಾ ಹೋಗ್ತಾರೆ. ಆದ್ರೆ ಯಾರು ಒಪ್ಕೋತಾರೋ ಅವರು ಹೀಗೆ ಬೆಳಿ. ಯಾಕೆಂತ ಹೇಳಿದ್ರೆ ಯಾವಾಗ್ಲೂ ಹೇಳ್ತಾರೆ ಬೈಯವರು ಬದುಕೋಕೆ ಹೇಳ್ತಾರೆ ಅಂತ. ಆಮೇಲೆ ಮತ್ತೊಂದೇನಂತ ಹೇಳಿದ್ರೆ ನಮ್ಮಂತವರ ಒಡನಾಟ ಇರ್ಬೇಕು ಅಂತ ಹೇಳಿದ್ರೆ ಬಾಗಿದವನು ಏರಿಯಾನು ಅಂತ ಹೇಳ್ತಾರೆ. ಯಾರು ಬಾಗ್ತಾರೋ, ಯಾರು ತಮ್ಮ ತಪ್ಪುಗಳನ್ನ ತಿದ್ಕೊಳ್ತಾರೋ ಮತ್ತೆ ಸಹನೆಯಿಂದ ಒಡನಾಡ್ತಾರೋ ಅವ್ರು ಮಾತ್ರ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗ್ತದೆ. 2013ರಲ್ಲಿ ಸೇರ್ಪಡೆಯಾದಂತಹ ರಕ್ಷಿತ್ ರಾಜ್ ನಂತರ ಅಂಟ್ಕೊಂಡಿದ್ದು ಬಿಡ್ಲೇ ಇಲ್ಲ ಆ ಸಂಬಂಧ. ಬಹುತೇಕ ಮಕ್ಕಳು ಆ ರೀತಿ ನನ್ನ ಸಂಪರ್ಕಕ್ಕೆ ಬಂದ್ರೆ ಕೊನೆಯವರೆಗೂ ಹಾಗೆ ಇರ್ತಾರೆ. ಸಾಕಷ್ಟು ಮಕ್ಕಳುಗಳು ಇದ್ದಾರೆ. ಯಾವತ್ತೂ ನಾನು ನನ್ನ ವಿದ್ಯಾರ್ಥಿಗಳು ಅಂತ ಹೇಳಿ ಪಕ್ಕದಲ್ಲಿ ಇರೋದಿಲ್ಲ. ಅವರನ್ನ ಮಕ್ಕಳಂತಾನೇನೆ ಅಪ್ಕೊಳ್ಳುವಂತದ್ದು ನನ್ನ ಅಭ್ಯಾಸ. ಸೊ ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಹೋದ್ರು ಕೂಡ ಆ ಬಾಂಧವ್ಯ ಮುಂದುವರಿತಾರೆ. ವಿಶೇಷವಾಗಿ ರಕ್ಷಿತ್ ರಾಜ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ a boy of high energy, a normal boy of high energy. ಇದೇನಿದು ಸಾಮಾನ್ಯ ಹುಡುಗ ಮತ್ತೆ ತುಂಬಾನೇ ಶಕ್ತಿ ಇರೋನು ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ತೀರಾ? ನಾವು ಎನ್ಕೊಳ್ಳೋದೇನು ಅಂತ ಹೇಳಿದ್ರೆ ತುಂಬಾ ಬುದ್ಧಿವಂತರು ತುಂಬಾ ಸಾಧನೆ ಮಾಡ್ತಾರೆ ಅಂತ ಹೇಳಿ ಅದು ಒಂದು ಪಕ್ಕಕ್ಕೆ. ಅದು ಪ್ರತಿಭಾ ಪಲಾಯನಕ್ಕೆ ಕಾರಣ ಆಗ್ತಾ ಹೋಗ್ತದೆ. ಸಾಕಷ್ಟು ಉದಾಹರಣೆಗಳಿವೆ. ಆದ್ರೆ ಸಹಜವಾದ ಸಾಮರ್ಥ್ಯ ಇರ್ತಕ್ಕಂತಹ ಇಂಥ ಮಕ್ಕಳಿರ್ತಾವಲ್ಲ, ಇಂಥ ಮಕ್ಕಳಲ್ಲಿ ಅದಮ್ಯವಾದಂತಹ ಚೈತನ್ಯ ಇರುತ್ತೆ. ಆ ಚೈತನ್ಯನ ಬಡಿದು ಎಪ್ಪಿಸ್ಬೇಕು ಅಷ್ಟೇ. ಅದಕ್ಕೊಂದಷ್ಟು ಪೋಷಕಾಂಶ ಅನ್ನುವಂತಹ ಉತ್ತೇಜನಕಾರಿಯಾದಂತಹ ಒಂದಷ್ಟು ಮಾತುಗಳು ಬೇಕು. B.Ed ಮುಗಿದಾದ ನಂತರ ಹಿಪ್ಪೋ ಕ್ಯಾಂಪಸ್ಗೆ ಸೇರುವ ಮುಂಚಿತವಾಗಿ ರಕ್ಷಿತ್ ರಾಜ್ ನಾನು ಡೈರಿ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡು ಹೋಗ್ತಾರೆ. ಆವಾಗ ನಾನು ಹೇಳಿದ್ದಿಷ್ಟೇ, ಅದ್ರ ಬಗ್ಗೆ ನಿನಗೆ ಐಡಿಯಾಸ್ ಇದ್ರೆ ಗೋ ಹೆಡ್. ಎಲ್ಲಿಯೂ ಕೂಡ ನಾನು ಇಂಥದ್ದನ್ನ ಮಾಡ್ತೀನಿ ಅಂತ ಬಂದಂತ ಈ ಮಗುವಿಗೆ ನಾನು ಎಲ್ಲರೂ ಕೂಡ ಮಾಡ್ಲಿಕ್ಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡ್ಲೇ ಇಲ್ಲ. ಗೋ ಹೆಡ್, ಡೂಟ್. ಡೈರಿ ಫಾರಂ ಮಾಡ್ತಾರೆ. ಮಾಡಾದ ನಂತರ ಹಿಪ್ಪೋ ಕ್ಯಾಂಪಸ್ಗೆ ಹೋಗ್ತಾರೆ. ಹಿಪ್ಪೋ ಕ್ಯಾಂಪಸ್ ಹೋದ್ಮೇಲೆ ಡೈರಿ ಫಾರಂ ಬೇರೆಯವ್ರು ವಹಿಸ್ತಾರೆ. ಯಾವಾಗ್ಲೂ ಅಷ್ಟೇ ನಾನು ಮಾಡಿದ್ದಷ್ಟೇ ಸತ್ಯ, ಅದು ಗೊತ್ತಿರ್ಬೇಕು. ಅದನ್ನು ಕೂಡ ನನಗೆ ಹೇಳಿದೆ, ಅದು ಡೈರಿ ಫಾರಂ ನನಗೆ ಮುಚ್ಚುತ್ತೆ. ಬಟ್ ಧೃತಿಗಿಡೋದಿಲ್ಲ. ಅಂಡ್ ಆ ಏನು ಶಿಕ್ಷಣ ಇರುತ್ತೆ, ಶಿಕ್ಷಣಕ್ಕೆ ತಕ್ಕ ಹಾಗೆ ಮುಂದುವರಿತಾ ಹೋಗ್ತದೆ. ಅದು ಕೈ ಬಿಡುತ್ತೆ ಯಾವಾಗ್ಲೂ ಅಷ್ಟೇ. ನಮಗೆ ನಮ್ಮ ಕ್ಷೇತ್ರದಲ್ಲಿ ಸಿಗತಕ್ಕಂತಹ ಉತ್ತರ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಸಿಗ್ಲಿಕ್ಕೆ ಖಂಡಿತಕ್ಕೂ ಸಾಧ್ಯ. ಐನ್ಸ್ಟೀನ್ ಒಬ್ರು ಒಂದು ಹುಡುಗ ಕೇಳುತ್ತೆ, ಯಾರಾದ್ರೂ ಎಷ್ಟು ಎತ್ತರಕ್ಕೆ ಬೆಳಿಬಹುದು ಅಂತ ಹೇಳಿ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ. ಅಂದ್ರೆ ಯಾವುದು ತುಂಬಾ ಮುಖ್ಯ ಎತ್ತರಕ್ಕೆ ಸಾಧನೆ ಮಾಡಬೇಕು ಅಂತ ಹೇಳಿದಾಗ ಐನ್ಸ್ಟೀನ್ ಹೇಳ್ತಾರೆ, ಇಮ್ಯಾಜಿನೇಷನ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ವಿಚ್ ವಿಲ್ ಟೇಕ್ an individual to any height ಅಂತ ಹೇಳಿ. ಅಂದ್ರೆ ವ್ಯಕ್ತಿ ತನ್ನ ಕಲ್ಪನೆಯನ್ನ ಎಷ್ಟು ವಿಸ್ತಾರ ಮಾಡ್ಕೊಳ್ತಾನೋ ಅಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಇಲ್ಲ ಆಗಿದ್ದು ಇದೆ, ಆಗ್ತಾ ಇರೋದು ಇದೆ, ಮುಂದಕ್ಕಾಗೋದು ಅದು. ಯಾಕೆಂತ ಹೇಳಿದ್ರೆ ರಕ್ಷಿತ್ ಅವ್ರ ಕೋರ್ಟ್ಸ್ ಅಲ್ಲಿ ಹೇಳ್ಕೊಳ್ತಾರೆ, ಐ ಡೋಂಟ್ ಹ್ಯಾವ್ ಟೈಮ್ ಟು ರೆಸ್ಟ್ ಅಂತ ಹೇಳಿ. ನಾನು ಹೇಳ್ತೀನಿ, ದ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್ ಇಸ್ ಒನ್ ಹೂ ಕ್ಯಾನ್ ಫೈಂಡ್ ಟೈಮ್ ಟು ಡೂ ಹಿಸ್ ವರ್ಕ್ ಅಂತ. ಯಾವಾಗ್ಲೂ ವರ್ಕ್ ಅಲ್ಲಿ ನಾವು ಕೆಲಸವನ್ನ ಮಾಡ್ತಾ ರಿಲ್ಯಾಕ್ಸ್ ಆಗ್ಬೇಕಂತೆ. ಐ ಡೂ ದಟ್. ಕೆಲಸವನ್ನ ಮಾಡ್ತಾನೆ ರಿಲ್ಯಾಕ್ಸ್ ಆಗ್ಬೇಕು. ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡಂತದ್ದು ರಕ್ಷಿತ್ ರಾಜ್. ಮತ್ತೆ ಶೈಕ್ಷಣಿಕ ದಾಹ ತಣಿಲಿಲ್ಲ ಅಂತ ಹೇಳ್ತಾರೆ. ಅವ್ರು ನೋಡ್ಕೊಂಡು ಬಂದಿದ್ದು ಶೈಕ್ಷಣಿಕ ದಾಹ ತಣಿದೇ ಇರುವಂತಹ ವ್ಯಕ್ತಿಗಳನ್ನ. ಮತ್ತೆ ಇಲ್ಲೂ ಕೂಡ ಅವ್ರು ಹೇಳ್ತಾ ಇದ್ರು, ಹನುಮಂತಣ್ಣ ಹೇಳ್ತಾ ಇದ್ರು, ಅವರು LLB ಕೂಡ ಮಾಡಿದ್ರು ಅಂತ ಹೇಳಿ. ಇಲ್ಲಿ ಯಾವುದೇ ವ್ಯಕ್ತಿಗೆ ಒಂದು ಸಾಮಾಜಿಕ ಕಳಕಳಿ ಇದ್ದಾಗ ತನ್ನನ್ನ ತಾನು ಎತ್ತರಿಸಿಕೊಳ್ಳುವಂತಹ, ಜ್ಞಾನವನ್ನ ಪಡ್ಕೊಳ್ಳುವಂತಹ ಒಂದು ದಾಹ ಹೆಚ್ಚಾಗ್ತಾ ಹೋಗ್ತದೆ. ಈಗಲೂ ಕೂಡ ನಾವೆಲ್ಲರೂ ಒಂದು ಹೊರಗಡೆಗೆ ಅಂತ ಹೇಳಿ ಹೋದಾಗ ಎಲ್ಲಿಗೆ ಹೋಗ್ಲಿನೂ ಕೂಡ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ನೀನ್ ಯಾವ ಪುಸ್ತಕ ಓದ್ತೆ, ನಮ್ಮ ಚರ್ಚೆಯಲ್ಲಿ ಬರುವಂತ ವಿಷಯಗಳು, ನಿನ್ನ ಅನುಭವಗಳೇ, ಈ ತರದನ್ನ ಮಾತಾಡ್ತಾ ಹೋಗ್ತೀವಿ.
ನಾವು ಟೀಚರ್ಸ್ ನಾವೇನನ್ನ ಕೊಡ್ತೀವೋ ಅದು ಅಂತರ್ಗತ ಆಗ್ತಾ ಹೋಗ್ತದೆ, ಒಳಗಡೆ ಮನಸ್ಸಿನೊಳಗೆ ಇಳಿತಾ ಹೋಗ್ತದೆ. ಹಾಗಾಗಿ ನಾವು ನಮ್ಮ ಮಕ್ಕಳೊಂದಿಗಾಗ್ಬೋದು ಅಥವಾ ನಮ್ಮ ಸುತ್ತಮುತ್ತ ಇರೋದ್ರೊಂದಿಗಾಗ್ಬೋದು ನಮ್ಮ ಜ್ಞಾನವನ್ನ ಹಂಚ್ತಾ ಹೋಗ್ಬೇಕು, ಮತ್ತೆ ಅದನ್ನ ಅಂತರಾಳಕ್ಕೆ ಇಳಿಸ್ತಾ ಹೋಗ್ಬೇಕು. ನಂತರ ನಾನು ಒಂದು ಉದ್ಯಮಿ ಆಗ್ಬೇಕು ಅಂತ ಹೇಳಿ ಅನ್ಕೊಂಡು ರಕ್ಷಿತರಾಗಿ ಬರ್ತಾರೆ. ಅದ್ರ ಫಲ ಇಂಪ್ಯಾಕ್ಟ್ ಲರ್ನಿಂಗ್. ಸಾಕಷ್ಟು ಒತ್ತಡಗಳಿದೆ, ಸಾಕಷ್ಟು ಪೈಪೋಟಿ ಇದೆ. ಆದ್ರೆ ಇಷ್ಟನ್ನ ಮಾಡೋಣ, ಆಮೇಲಿಂದ ನೋಡೋಣ. ದಿಸ್ ಇಸ್ ವೆರಿ ಗುಡ್. ಯಾವಾಗಲೂ ಅಷ್ಟೇ, ನಾನು ಅಷ್ಟು ಮಾಡ್ತೀನಿ ಅನ್ನೋದಕ್ಕಿಂತ ಇಷ್ಟು ಮಾಡಿ ಆಮೇಲಿಂದ ಅದನ್ನ ವಿಸ್ತರಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಆ ಒಂದು ಚೈತನ್ಯ ತುಂಬಾ ಚೆನ್ನಾಗಿ ರಕ್ಷಿತರಾಜಲ್ಲಿದೆ. ಮತ್ತೆ ಏನೇ ಆಗಿ ಲೆಟ್ ಅಸ್ ಮೂವ್ ಟುಗೆದರ್ ಅನ್ನುವಂಥದ್ದು, ಏನಾದ್ರೂ ಅಲ್ಲಿ ಒಟ್ಟಿಗೆ ಹೋಗೋಣ ಅನ್ನುವಂಥದ್ದು. ನನಗೆ ಎಲ್ಲಿಯೂ ಕೂಡ ನನ್ನ ಸ್ಟೂಡೆಂಟ್ ಅಂತ ಹೇಳಿ ಅನ್ಸೇ ಇಲ್ಲ. ನನ್ನ ಒಬ್ಬ ಮಗ ಅನ್ನೋ ದೃಷ್ಟಿಯಿಂದಲೇ ನಾನು ಮುಂದುವರಿತಾ ಇದ್ದೇನೆ. ಅದು ಇವನೊಬ್ಬರಿಗೆ ಮಾತ್ರ ಅಲ್ಲ, ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಅದಕ್ಕೆ ಸಾಕ್ಷಿ ಆಗ್ಬಲ್ರು ಅಂತ ಹೇಳಿ ಅನ್ಕೊಳ್ತೇನೆ. ಸೊ ಹಾಗಾಗಿ ಆ ರೀತಿ ಆ ಒಂದು ಅವಿನಾಭಾವ ಸಂಬಂಧ ಮುಂದುವರಿತಾ ಹೋಗ್ತದೆ. ಮತ್ತೆ ಉದ್ಯಮಿಯಾಗಿ ಮುಂದುವರಿತಾ ಶಾಲೆ ತೆರಿಬೇಕು. ಅಂದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಎಲ್ಲವೂ ಕೂಡ ಶೂನ್ಯದಿಂದಲೇ ಆದದ್ದು. ಎಲ್ಲಿಯೂ ಕೂಡ ನಂದು ಅಂತ ಹೇಳಿ ಇತ್ತು, ಅದನ್ನು ನಾನು ಹಾಕಿದ್ದೀನಿ, ನಾನು ಅದನ್ನ ಬೆಳೆಸ್ಕೊಂಡು ಹೋಗ್ತೀನಿ, ಖಂಡಿತಕ್ಕೂ ಇಲ್ಲ. ಯಾಕೆಂದ್ರೆ ಅದು ತುಂಬಾ ಧೈರ್ಯ ಬೇಕು. ಏನೂ ಇಲ್ಲದಂತೆ ಹೊರಗಡೆ ತಂದು ಹಾಕಿ ಅದನ್ನ ಪುನಃ ಮುಂದುವರ್ಸ್ಕೊಂಡು ಹೋಗಿ ಅದನ್ನ ಅಲ್ಲಲ್ಲೇ ಹೊಂದಾಣಿಕೆ ಮಾಡ್ಕೊಳ್ಳುವಂತದ್ದಿದ್ಯಾ. ಇಲ್ಲಿ ಕೀಳು ಇಲ್ದಾಕು, ಅಲ್ಲಿ ಕೀಳು ಇಲ್ದಾಕು, ಇಲ್ಲಿ ಕೀಳು ಅಲ್ದಾಕು. ಅದಕ್ಕೆ ನಾನು ಹೇಳಿದ್ದು ನಾರ್ಮಲ್ ಬಾಯ್ ಆಫ್ ಹೈ ಎನರ್ಜಿ ಅಂತ ಹೇಳಿ. ಇದೇನಾದ್ರು ಕೈ ಕೊಟ್ರೆ, ಇದೇನಾದ್ರು ವ್ಯತ್ಯಾಸ ಆದ್ರೆ ಏನ್ ಮಾಡೋದು ಅಂತ ಹೇಳಿ ಹೇಳಿದಾಗ, ಒಂದು ಹಸ್ತ ಯಾವಾಗ್ಲೂ ಜೊತೆಗಿರ್ತಿತ್ತು. He knows that very well. Let me not disclose this. So ಹಾಗಾಗಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, he used to move with high energy and with high inspiration. ಯಾವಾಗ್ಲೂ ಅಷ್ಟೇ, ಎಸ್ ನಾನು ಮಾಡಬಲ್ಲೆ, ನಾನು ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡು ಬಂದಾಗ ಅದಕ್ಕೆ ಪೂರಕವಾಗಿ ನಿಂತಹ ಜನರು, ತುಂಬಾ ಜನರು ಇಲ್ಲೇ ಸುತ್ತಮುತ್ತ ಇದ್ದಾರೆ. ಸೊ ಹಾಗಾಗಿ ಯಾರಾದ್ರೂ ಏನಾದ್ರೂ ನಮ್ಮ ಸ್ಟೂಡೆಂಟ್ ಆಗೋದು, ನಮ್ಮ ಮಕ್ಕಳಾಗೋದು ಮಾಡ್ತೀನಿ ಅಂತ ಹೇಳಿ ಬಂದಾಗ ಅಲ್ಲಿ ಯಾಕೆ ತುಂಬಾ ಬೆಂಬಲ ಸಿಕ್ಕುತ್ತೆ ಅಂತ ಹೇಳಿ ಹೇಳಿದ್ರೆ, ಒಂದು ತುಂಬಾ ಮುಖ್ಯವಾಗಿರ್ಬೇಕು ಆ ಒಂದು ಆಸಕ್ತಿ. ಮತ್ತೊಂದೇನಿರ್ಬೇಕು ಅಂತ ಹೇಳಿ ಹೇಳಿದ್ರೆ, ತನ್ನನ್ನ ತಾನು ಅರ್ಪಿಸ್ಕೊಳ್ಳುವಂತ ಸಮರ್ಪಣಾ ಭಾವ ಇರ್ಬೇಕು. ಮತ್ತೆ ಆ ಶಕ್ತಿಯನ್ನ ಸಾಧ್ಯವಾದಷ್ಟು ಸಂಚಯನಗೊಳಿಸ್ಕೊಳ್ತಾ ಅದನ್ನ ಬೆಳೆಸ್ಕೊಳ್ಳುವಂಥದ್ದು ಇದೆಯಲ್ಲ, ಇಷ್ಟೂ ಲಕ್ಷಣಗಳು ಯಾವಾಗಲೂ ಅಷ್ಟೇ. ನಮ್ರತೆ ಇರ್ಬೇಕು. ಆ ನಮ್ರತೆ ಪೂರ್ಣ ಪ್ರಮಾಣದಲ್ಲಿ ರಕ್ಷಿದೆ. ಮತ್ತೆ ಎಲ್ಲವನ್ನ ತನ್ನೊಳಗೆ ಇರಿಸ್ಕೊಳ್ಳುವಂತಹ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅದರ ಚಾಲನೆ ಕೊಟ್ಟಂತಹ ವ್ಯಕ್ತಿ ಇಲ್ಲಿದ್ದಾರೆ. ಯಾಕೆಂತ ಹೇಳಿದ್ರೆ, ಎಲ್ಲರನ್ನ ಒಳಗು ಮಾಡಿಕೊಳ್ಳುವಂತಹ ವ್ಯಕ್ತಿ ರಕ್ಷಿತರಾಜ. ತನ್ನೊಳಗೆ ಇರತಕ್ಕಂತಹ ಆ ಏನು ಸಂಪನ್ಮೂಲ ಇದೆಯೋ ಅದ್ರ ಜೊತೆಗೆ ಒಂದಷ್ಟು ಹೊರಗಡೆಯಿಂದ ಸೇರ್ಲಿ, ಒಂದಷ್ಟು ನಾನು ತಗೊಳ್ತೀನಿ, ಈ ರೀತಿಯ ಮನೋಭಾವದೊಂದಿಗೆ ಬೆಳೀತಾ ಇದ್ದಾನೆ. ಇವತ್ತು ಇಷ್ಟು ಎತ್ತರಕ್ಕೆ ಸಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಒಂದು ಮನೋಸ್ಥೈರ್ಯ ಮತ್ತೆ ಆ ಭಾವನೆ ಅಷ್ಟೇ. ಆದ್ರೆ ಈ ಒಂದು ಸಸಿಗೆ ನೀರೇರ್ತಾ ಇರುವಂತೂ ಸಾಕಷ್ಟು ಜನ ಇದ್ದಾರೆ. ಅಂಡ್ ಈ ರೀತಿ ಒಂದು ಅಪ್ರಿಸಿಯೇಷನ್ ಬರುತ್ತಲ್ಲ, ನಾನು ಮಾಡ್ಲಿಕ್ಕೆ ಹೋದಾಗ 2000 ಬಹುಶಃ ಅದು ಮುಗಿದಾದ ನಂತರ, BEd ಮುಗಿದಾದ ನಂತರ ಡಿಪೋಕಂಬಸ್ ಹೋಗ್ತಾನೆ, ಅದನ್ನ ಮಾಡ್ತಾ ಹೋಗ್ತಾನೆ. ಕೋವಿಡ್ ಬಂದ್ಬಿಟ್ಟಾಗ ಆಲ್ಮೋಸ್ಟ್ ಎಲ್ಲಾ ಭಾಗಗಳು ಮುಚ್ಚೋಗ್ಬಿಡ್ತದೆ. ಎಲ್ಲಾ ಭಾಗಗಳು ಮುಚ್ಚೋಗ್ಬಿಟ್ಟಾಗ ತೆರ್ಕೊಂಡಿದ್ದು ಇನ್ನೆಲ್ಲ. ಆದ್ರೆ ನಾನು ಇಲ್ಲಿ ಕರ್ಕೊಂಡ್ ಬರ್ತಾನೆ, ದಿಸ್ ಇಸ್ ಅವರ್ ಲ್ಯಾಂಡ್ ಅಂತ ಹೇಳಿ ನನಗೆ ಅದನ್ನ ತೋರಿಸ್ತಾ ಹೋದಾಗ, ಎಸ್ ವೈ ಕಾಂಟ್ ಯು ಡೂ ಸಮಥಿಂಗ್ ಔಟ್ ಆಫ್ ಇಟ್ ಅಂತ. ಇದರಿಂದ ಯಾಕೆ ನೀನು ಕುಡಿಬಾರ್ದು ಅಂತ. ಆಗ 2019 ತನ್ನ ಕೃಷಿಗೆ ತನ್ನನ್ನ ತಾನು ತೊಡಗಿಸ್ಕೊಳ್ತಾನೆ. ಪುನಃ ಅಲ್ಲಿಯೂ ಕೂಡ ಏನಿದನ್ನು ಬೆಳೆದು ಎಲ್ಲಾನು ಉಕ್ಕಿ ಕೊಡುವಂತದ್ದೇನಾಗಿರ್ಲಿಲ್ಲ. ಅದು ಕೂಡ ದಾಹ ಬೇಕಿತ್ತು, ಅದಕ್ಕೂ ಒಂದಷ್ಟು ದಾಹ ಬೇಕಿತ್ತು. ಅದನ್ನ ತೀರಿಸ್ತಾ ಇವತ್ತೇನಿದ್ರು ನಾನು ನೋಡ್ತಾ ಇದ್ದೀರಿ, ಆ ಬೆವರು ಫಲ ಆಯ್ತು. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿಗೆ ಬಂದು ವಾಕುವಾಗತ್ತೆ ನನ್ನ ಹತ್ರದಲ್ಲೇ ಮನೆಯನ್ನು ಮಾಡ್ಕೊಂಡು ಆಯ್ತಾ, ಈ ಫಾರ್ಮ್ ಹೌಸ್ ಅಲ್ಲಿ ತನ್ನ ಬದುಕನ್ನ ಕಟ್ಕೊಳ್ಳುವಂತಿದ್ಯಲ್ಲ, ಅದಕ್ಕೆ ಬೇಕಾಗುವಂತದ್ದು ಆಸಕ್ತಿ ಅಷ್ಟೇ. ಮಧ್ಯದಲ್ಲಿ ಜೀವನಕ್ಕೆ ಒಡನಾಡಿಯಾಗಿ ಸೇರುವಂತದ್ದು ಶ್ರುತಿ, ಅದು ಕೂಡ ದೊಡ್ಡ ಹೋರಾಟ. ಅಂಡ್ ದೆನ್ ಆ ಹೋರಾಟದಲ್ಲಿ ಸಾಕಷ್ಟು ಜನರು ನಾವು ಸೇರ್ಕೊಳ್ತೇವೆ.
ಬದುಕನ್ನ ಕಟ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಅಂಡ್ ದೆನ್ ಆಕೆ ಕೂಡ ಎಲ್ಲವನ್ನ ನೋಡ್ಕೊಳ್ತಾ, ಯಾಕೆಂತಂದ್ರೆ ಸಾಮಾನ್ಯವಾಗಿ ಒಬ್ಬ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಹೇಳಿ ಖಂಡಿತ ತಾಯಿ ಇದ್ದಾರೆ, ಮಡದಿ ಇದ್ದಾರೆ, ಅವರೆಲ್ಲರೂ ಕೂಡ ಪೂರಕವಾಗಿ ನಿಂತ್ಕೊಂಡಿದ್ದಾರೆ. ಅದಿಲ್ಲದಿದ್ರೆ ಇಷ್ಟು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಎಲ್ಲ ಒಂದು ಪ್ರಜ್ಞೆಯನ್ನ ಇಟ್ಕೊಂಡು ರಕ್ಷಿತ್ ಇವತ್ತು ಸಮಾಜದೊಂದಿಗೆ ಮುಂದುವರಿತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಾನು ನನ್ನದು ಅಂತ ಹೇಳಿ ಮಾತ್ರ ನೋಡ್ಕೊಳ್ಳುವಂತ ಹುಡುಗ ಅಲ್ಲ ಇವ. ನಾವು ನಮ್ಮವರು ಅಂತ ನೋಡ್ಕೊಳ್ಳುವಂತಹ ಒಂದು ಧೋರಣೆ ಇರತಕ್ಕಂತಹ ಹುಡುಗ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅಂಡ್ ದೆನ್